ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SR ಎಂಟರ್ಟೈನ್ಮೆಂಟ್ ವ್ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ 7, 8, 9, 10, 11 ಮತ್ತು 12ನೇ ಅಧ್ಯಾಯದ ಬಗ್ಗೆ ತಿಳಿಯೋಣ ಬನ್ನಿ. 7ನೇ ಅಧ್ಯಾಯ. 7ನೇ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಎಂದು ಹೆಸರಿಸಲಾಗಿದೆ. ಇದರಲ್ಲಿ ಶಾಸ್ತ್ರಸಹಿತ ಜ್ಞಾನದ ವಿಷಯ, ಎಲ್ಲದಕ್ಕೂ ಕಾರಣನಾದ ಭಗವಂತನೆಂಬ ಹೇಳಿಕೆ, ಅಸುರ ಸ್ವಭಾವವುಳ್ಳವರ ಖಂಡನೆ ಮತ್ತು ಭಕ್ತರಿಂದ ಭಗವಂತನ ಸ್ತುತಿ, ಪರಿಣಾಮ ಮತ್ತು ರೂಪವನ್ನು ತಿಳಿಯದವರ ಖಂಡನೆಯನ್ನು ವಿವರಿಸುತ್ತದೆ. ದೇವರ ಮತ್ತು ತಿಳಿದಿರುವವರ ವೈಭವೀಕರಣವನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. 8ನೇ ಅಧ್ಯಾಯ. 8ನೇ ಅಧ್ಯಾಯಕ್ಕೆ ಅಕ್ಷರಬ್ರಹ್ಮ ಯೋಗ ಎಂದು ಹೆಸರಿಸಲಾಗಿದೆ. ಇದು ಅರ್ಜುನನ 7 ಪ್ರಶ್ನೆಗಳನ್ನು ಮತ್ತು ಬ್ರಹ್ಮ, ಅಧ್ಯಾತ್ಮ ಮತ್ತು ಕರ್ಮಾದಿಗಳಿಗೆ ಸಂಬಂಧಿಸಿದಂತೆ ಶ್ರೀಕೃಷ್ಣನು ನೀಡಿದ ಉತ್ತರಗಳನ್ನು ಒಳಗೊಂಡಿದೆ. ಭಕ್ತಿ ಯೋಗದ ವಿಷಯ ಮತ್ತು ಶುಕ್ಲ ಮತ್ತು ಕೃಷ್ಣ ಮಾರ್ಗಗಳ ರಹಸ್ಯವನ್ನು ಇದರಲ್ಲಿ ವಿವರಿಸಲಾಗಿದೆ. 9ನೇ ಅಧ್ಯಾಯ. 9ನೆಯ ಅಧ್ಯಾಯಕ್ಕೆ ರಾಜವಿದ್ಯಾರಾಜಗುಹ್ಯ ಯೋಗ ಎಂದು ಹೆಸರಿಸಲಾಗಿದೆ. ಇದು ಜ್ಞಾನದ ವಿಷಯವನ್ನು ಪರಿಣಾಮದೊಂದಿಗೆ ವ್ಯವಹರಿಸುತ್ತದೆ. ಇದರಲ್ಲಿ ದೇವರೊಂದಿಗೆ ಪ್ರಪಂಚದ ಸಂಬಂಧ ಮತ್ತು ಪ್ರಕೃತಿಯ ಅಂಶಗಳ ಕುರಿತು ಚರ್ಚಿಸಲಾಗಿದೆ. ಇದರಲ್ಲಿ ಲೋಕಸೃಷ್ಟಿಯ ವಿಷಯ, ದೇವರನ್ನು ಧಿಕ್ಕರಿಸುವ ಅಸುರಿ ಸ್ವಭಾವದವರ ಖಂಡನೆ ಮತ್ತು ದೈವಿಕ ಸ್ವಭಾವದವರ ಭಗವದ್ಭಜನೆಯ ಪ್ರಕಾರ ಅಂತಿಮ ಪರಿಣಾಮದೊಂದಿಗೆ ದೇವರ ಸ್ವರೂಪದ ವರ್ಣನೆ, ಫಲರಹಿತ ಮತ್ತು ನಿಸ್ವಾರ್ಥ ಪೂಜೆಯ ಫಲ ಮತ್ತು ವೈಭವೀಕರಣ. ದೇವರ ಮೇಲಿನ ನಿಸ್ವಾರ್ಥ ಭಕ್ತಿಯ ವಿವರಣೆಯೂ ಇದರಲ್ಲಿದೆ. 10ನೇ ಅಧ್ಯಾಯ. 10ನೇ ಅಧ್ಯಾಯಕ್ಕೆ ವಿಭೂತಿಯೋಗ ಎಂದು ಹೆಸರಿಸಲಾಗಿದೆ. ಇದು ಭಗವಂತನ ವಿಭೂತಿ ಮತ್ತು ಯೋಗಶಕ್ತಿಯ ಹೇಳಿಕೆ ಮತ್ತು ಅವುಗಳನ್ನು ತಿಳಿದುಕೊಳ್ಳುವ ಫಲಿತಾಂಶ, ಫಲ ಮತ್ತು ಪರಿಣಾಮದೊಂದಿಗೆ ಭಕ್ತಿ ಯೋಗದ ಹೇಳಿಕೆ, ಅರ್ಜುನನಿಂದ ಭಗವಂತನ ಪ್ರಾರ್ಥನೆ, ಅವನ ವಿಭೂತಿ ಮತ್ತು ಯೋಗಶಕ್ತಿಯ ವಿವರಣೆಯನ್ನು ಒಳಗೊಂಡಿದೆ. 11ನೇ ಅಧ್ಯಾಯ. 11ನೇ ಅಧ್ಯಾಯಕ್ಕೆ ವಿಶ್ವರೂಪದರ್ಶನ ಯೋಗ ಎಂದು ಹೆಸರಿಸಲಾಗಿದೆ. ಅದರಲ್ಲಿ ಅರ್ಜುನನ ವಿಶ್ವರೂಪವನ್ನು ನೋಡುವ ಪ್ರಾರ್ಥನೆ, ಅವನ ವಿಶ್ವರೂಪದ ಭಗವಂತನ ವರ್ಣನೆ, ಧೃತರಾಷ್ಟ್ರನಿಗೆ ಸಂಜಯನ ವಿಶ್ವರೂಪದ ವಿವರಣೆ, ಅರ್ಜುನನು ಭಗವಂತನ ವಿಶ್ವರೂಪವನ್ನು ನೋಡಿ ಮತ್ತು ಸ್ತುತಿಸಿದನು, ಅವನ ಪ್ರಭಾವದ ವಿವರಣೆ ಮತ್ತು ಅರ್ಜುನನ ಯುದ್ಧದ ವಿವರಣೆಯನ್ನು ಒಳಗೊಂಡಿದೆ. ಅರ್ಜುನನು ಭಗವಂತನನ್ನು ಸ್ತುತಿಸುತ್ತಾನೆ ಮತ್ತು ಚತುರ್ಭುಜ ರೂಪದ ದರ್ಶನಕ್ಕಾಗಿ ಪ್ರಾರ್ಥಿಸುವ ಬಗೆಯನ್ನು ವಿವರಿಸಲಾಗಿದೆ. 12ನೇ ಅಧ್ಯಾಯ. 12ನೆಯ ಅಧ್ಯಾಯಕ್ಕೆ ಭಕ್ತಿಯೋಗ ಎಂದು ಹೆಸರಿಸಲಾಗಿದೆ. ಇದರಲ್ಲಿ ಶಾರೀರಿಕ ಮತ್ತು ನಿರಾಕಾರ ಆರಾಧಕರ ಶ್ರೇಷ್ಠತೆಯ ನಿರ್ಣಯ ಮತ್ತು ಈಶ್ವರ ಸಾಕ್ಷಾತ್ಕಾರದ ವಿಧಾನವನ್ನು ವಿವರಿಸಲಾಗಿದೆ ಮತ್ತು ಇದರಲ್ಲಿ ಈಶ್ವರ ಸಾಕ್ಷಾತ್ಕಾರ ಪುರುಷರ ಗುಣಲಕ್ಷಣಗಳನ್ನು ಹೇಳಲಾಗಿದೆ. ಈಗ 7, 8, 9, 10, 11 ಮತ್ತು 12ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮ ಯೋಗ, ರಾಜವಿದ್ಯಾರಾಜಗುಹ್ಯ ಯೋಗ, ವಿಭೂತಿ ಯೋಗ, ವಿಶ್ವರೂಪದರ್ಶನ ಯೋಗ ಹಾಗೂ ಭಕ್ತಿ ಯೋಗದ ಬಗ್ಗೆ ತಿಳಿಸಿಕೊಡಲಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.